ತಿಳಿಯಮ್ಮ ಕಾಲ ಬರುವ ತನಕ ಮರ್ಮದಲ್ಲಿರಬೇಕು. ಗ್ರಹ ಬಾಧೆ ಇವನಿಗೆ ಸರಿಯಿಲ್ಲ. ಇಲ್ಲಿಗೆ 12 ವರ್ಷವಾಯಿತು ಕೇಳಮ್ಮ, ನಿನ್ನಯ ಆಡಿಂದ ರೂಪ ಬರುವುದಮ್ಮ, ರೂಪ ಬರುವುದಮ್ಮ. ಹುಣ್ಣಿಮೆಯ ರಾತ್ರಿಯಲ್ಲಿ ಆಡಮ್ಮ, ಅವನು ದರ್ಶನವ ಅಂದೇ ದರ್ಶನವ ಕೊಡುವನಮ್ಮ. ಹುಣ್ಣಿಮೆಯ ರಾತ್ರಿಯಲ್ಲಿ ಸುಸ್ವರದ ರಾಗವನ್ನು ಆಡಿದರೆ ಆಮೆಯ ಚಿಪ್ಪಿನಿಂದ ಹೊರಬಂದು ನಿನಗೆ ದರ್ಶನ ಕೊಡ್ತಾನೆ. ಆಮೆ ರೂಪದಲ್ಲಿರುವವನೇ ನಿನ್ನ ಗಂಡ, ನೀನೇ ಧನ್ಯಳು. ಅಂತಹ ಚೆಲುವನನ್ನು ತ್ರಿಲೋಕದಲ್ಲಿಯೂ ನೋಡೆ, ಅಂತಹ ಸುಂದರ ಪುರುಷನನ್ನು ನಿನ್ನ ಜನ್ಮದಲ್ಲೂ ನೋಡೆ. ಅಂತಹ ಒಬ್ಬ ಗಂಡ ನಿನ್ನ ಕೈ ಹಿಡಿತಾನೆ. ಅವನ ಕೈ ಹಿಡಿದ ಮೇಲೆ ದೇವಗಿರಿಯ ಪಟ್ಟಣಕ್ಕೆ ನೀನು ರಾಣಿ ಆಗ್ತೀಯ ಅಂತೇಳಿ ಕೊರವಂಜಿ ವೇಷದಲ್ಲಿ ನುಡಿದು, ಅವನ ಓಲುವರನ್ನು ಜಗದಲ್ಲಿ ನಾ ಕಾಣೆ, ಅವನು ನಿನ್ನಯ ರಮಣ ಕೇಳಮ್ಮ. ಕಣಿಯ ಮುಗಿಸುವೆ ನಮ್ಮ ಕೇಳಮ್ಮ, ನಾನಿನ್ನು ಬರುವೇನು ಕಣಿಯ ಮುಗಿಸುವೆ ಅಂತ ಹೇಳಿಬಿಟ್ಟು ವಿಷ್ಣು ಕೊರವಂಜಿಯ ವೇಷದಲ್ಲಿ ಸಮುದ್ರ ರಾಜನ ಮಗಳಾದ ಪದ್ಮಾವತಿಗೆ ವಿಷಯವನ್ನು ತಿಳಿಸಿ. ಈಗ ಲವರ್ ಬರ್ತಾನೆ ಅಂದರೆ ಅವಳಿಗೆ ವಾಸಿ ಅಲ್ವಾ, ನಾನು ಎಷ್ಟೊತ್ತೆ ನೋಡ್ತೀನಿ ಅಂತ ಕಾತರ ಅಲ್ವೇ. ಆಮೇಲೆ ಚಿಪ್ನಿಂದ ಯಾವ ಬಂದು ನೋಡ್ತಾನೆ, ನಾನು ಯಾವ ಮದುವೆ ಆಗ್ತೇನೆ ಕಾತರ ಜಾಸ್ತಿ. ಅವಳೇ ಮಾಡ್ತಾಳೆ. ಆವಾಗ ಈ ಪ್ರಕಾರವಾಗಿ ಶ್ರೀಹರಿಯು ಕೊರವಂಜಿ ವೇಷವನ್ನು ತಾಳಿ ಸಮುದ್ರ ರಾಜನ ಮಗಳಾದ ಪದ್ಮಾವತಿಗೆ ಕಣಿಯನ್ನು ಹೇಳುತ್ತಾ, ಅಮ್ಮ ನೀನೊಬ್ಬಳು ಭಾಗ್ಯವಂತೆ, ನಿನ್ನ ಕೈ ಹಿಡಿಯುವ ರಮಣನು ನಿನ್ನ ಆಶ್ರಯದಲ್ಲೇ ಬೆಳೆಯುತ್ತಿರುವನು. ಆಮೆ ರೂಪದಲ್ಲಿರುವ ಗ್ರಹಬಾಧೆಯಿಂದ 12 ವರ್ಷಗಳು ನರಳುತ್ತಿರುವನು. ಅವನನ್ನು ಓರ್ವವರು ಜಗದಲ್ಲಿ ನಾ ಕಾಣೆ, ಮುಂದೆ ಅವನನ್ನು ವರಿಸಿ ದೇವಗಿರಿಗೆ ರಾಣಿಯಾಗುವ ಕಾಲ ಬರುವ ತನಕ ಈ ವಿಷಯವನ್ನು ಮರ್ಮದಲ್ಲೇ ಮಡಗಿರಬೇಕು. ಯಾರಿಗೂ ಹೇಳಬೇಡ, ಕಾಲ ಬರುವ ತನಕ ಕಾಯಿ, ಆಮೇಲೆ ಅವನು ಮದುವೆಯಾಗಿ ದೇವಗಿರಿಯ ರಾಣಿಯಾಗು. ಅದಕ್ಕೋಸ್ಕರ ಇದನ್ನು ಮರ್ಮದಲ್ಲಿ ಮಡಗು ಅಂತೇಳಿ ಮರ್ಮದಲ್ಲಿರಿಸಿ ಹುಣ್ಣಿಮೆಯ ನಡುರಾತ್ರಿಯಲ್ಲಿ ಸುಸ್ವರದ ರಾಗವನ್ನು ಪಾಡಿದರೆ ಅಂದೇ ನಿನಗೆ ದರ್ಶನವನ್ನು ಕೊಡುವನೆಂದು ಹೇಳಿ ಕೊರವಂಜಿ ಮಾಯವಾದಳು. ಆಗ ಪುನರ್ಜನ್ಮ ಬಂದು ಆಮೆ ಚಿಪ್ಪಿಂದ ಹೊರ ಬಂದು ನಿನ್ನ ಜೊತೆ ಸರಸವಾಡಿ ಯಥಾ ಪ್ರಕಾರ ಆಮೆ ಚಿಪ್ಪನ್ನು ಸೇರುವನು. ಮಾರನೆಯ ರಾತ್ರಿ ಮತ್ತೊಂದು ಹಾಡನ್ನು ಹಾಡಿದರೆ ಪುನಃ ದರ್ಶನ ಕೊಡುವನು. ಆ ದಿನ ಆತನ ತಾಯಿಗೆ ತೋರಿಸಿ ವಜ್ರಾಯುಧದಿಂದ ಆಮೆಯ ಚಿಪ್ಪನ್ನು ತುಂಡರಿಸಿ ಕತ್ತರಿಸಾಕ್ಬಿಡು. ವಜ್ರಾಯುಧ ತಂದುಬಿಟ್ಟು ಆಮೆ ಚಿಪ್ಪಿನಿಂದ ಹೊರಬಂದ ತಕ್ಷಣ ಅದನ್ನು ಕತ್ತರಿಸಾಕು, ಆ ಮಗನ್ನ ಅವ್ರ ತಾಯಿಗೆ ಪರಿಚಯ ಮಾಡು ಅಂತ ಹೇಳ್ತಾರೆ. ಆ ಚಿಪ್ಪನ್ನು ತುಂಡರಿಸಿ ಆತನು ಗ್ರಹಬಾಧೆಯಿಂದ ವಿಮೋಚನೆಗೊಳ್ಳುವನೆಂದು ಹೇಳಿ ತಿಳಿಸಿ ಕೊರವಂಜಿ ಮಾಯವಾಗಲು ಇತ್ತ ಪದ್ಮಾವತಿಯು ಹುಣ್ಣಿಮೆಯ ರಾತ್ರಿಯನ್ನು ಕಾಯುತ್ತಿದ್ದಾಳದಂತೆಯೇ ಕಾಲ ಕಳೆಯುತ್ತಲಿರಲು ಬಾಲ ಬೆಳೆಯುತ್ತಲಿರಲು ರಾಣಿ ತುಳಸಮ್ಮ ಕಂದೆಗೊಂದಿರಲು 12 ವರುಷಗಳು ಸಂದಿದವಲ್ಲಿಗೆ ಹುಣ್ಣಿಮೆಯ ದಿನ ಒಂದು ಮೂಡಿ ಬಂದಿತೋ. ಹುಣ್ಣಿಮೆಯ ಬೆಳಕನ್ನು ಕಂಡಳು ಪದ್ಮಾವತಿಯು
ರಂಗನಾಥನ ಕಾಣಲು ತವಕಗೊಂಡಾಳು ರಾಣಿ ತುಳಸಮ್ಮ ಆಯಾಗಿ ಮಲಗಿರಲು ಪದ್ಮಾವತಿಯು ಆಗ ರಾಗ ಪಾಡಲು ಸುಸ್ವರದ ರಾಗವು ಮಳಗುತ್ತಾ ಇರಲು ಹುಣ್ಣಿಮೆಯ ಚಂದ್ರನು ಮೂಡುತ್ತಲಿರಲು ಹುಣ್ಣಿಮೆಯ ರಾತ್ರಿ ದಿನವೊಂದು ಬಂದಿದೆ. ಕಾತುರಳಾಗಿರ್ತಕ್ಕಂಥ ಪದ್ಮಾವತಿ ತನ್ನ ಇನಿಯನನ್ನು ನೋಡುವ ಸಲುವಾಗಿ ಸುಸ್ವರದ ರಾಗವನ್ನು ಪಾಡಲು ಶುರು ಮಾಡಿದ್ದಾಳೆ. ಪಕ್ಕದ ರೂಮಿನಲ್ಲಿ ಪದ್ಮಾವತಿಯ ಅತ್ತೆ ಅಂದರೆ ತುಳಸಮ್ಮ ಮಲಗಿದ್ದಾಳೆ. ಆ ಸಂದರ್ಭದಲ್ಲಿ ಸುಸ್ವರದ ರಾಗವನ್ನು ಪಾಡ್ತಾ ಇದ್ದಾಳೆ. ಚಂದ್ರ ಮೂಡಿ ಬರ್ತಾ ಇದ್ದಾನೆ. ಈ ಪ್ರಕಾರವಾಗಿ ಪದ್ಮಾವತಿಯು ಹುಣ್ಣಿಮೆಯ ಬೆಳಕನ್ನು ಕಂಡು ಕೊರವಂಜಿಯು ಹೇಳಿದಂತೆಯೇ ರಾಗ ರಾಣಿ ತುಳಸಮ್ಮ ಮಲಗಿರುವ ಸಮಯದಲ್ಲಿ ರಂಗನಾಥನನ್ನು ನೋಡುವ ಕಾತುರದಲ್ಲಿ ಸುಸ್ವರದ ರಾಗವಂ ಪಾಡುತ್ತಾ ಪ್ರಾಣ ಸಕನಂ ಕರೆಯುತ್ತಿದ್ದಾಳದಂತೆಯೇ ಬಳಿ ಬಾರೋ ನನ್ನ ರಮಣ ಮುಖ ತೋರು ಹರಿಶರಣ ನೀ ಇಲ್ಲದ ಬಾಳು ದರೆಯಲ್ಲಿ ಗೋಳು ನೀ ಇಲ್ಲದ ಬಾಳು ದರೆಯಲ್ಲಿ ಗೋಳು ಬರಡಾಗಿ ಬೆಂದೋಗಿ ಮನಸೋತಿದೆ ಬಳಿ ಬಾರು ನನ್ನ ರಮಣ ಮುಖ ತೋರೋ ಹರಿಶರಣ ನೀ ಇಲ್ಲದ ಬಾಳು ದರೆಯಲ್ಲಿ ಗೋಳು ಬರಡಾಗಿ ಬೆಂದೋಗಿ ಮನಸೋತಿದೆ. ದೇವಗಿರಿ ಪಟ್ಟಣಕ್ಕೆ ಬೆಳಕ ಚೆಲ್ಲುವ ನನ್ನೆದೆಯ ಮಂದಿರಕ್ಕೆ ಜೀವ ನೀಡುವ ನೀನೇ ನನ್ನುಸಿರು ಬಾಳಲ್ಲಿ ಹಸಿರು ನೀನೇ ನನ್ನುಸಿರು ಬಾಳಲ್ಲಿ ಹಸಿರು ಬೇಗದಲ್ಲಿ ನೀ ಬಂದು ನನ್ನನ್ನು ಅರಸು ನನ್ನ ನೀ ವರಿಸು ಬಳಿ ಬಾರೋ ನನ್ನ ರಮಣ ಮುಖ ತೋರು ಹರಿಶರಣ ನೀ ಇಲ್ಲದ ಬಾಳು ದರೆಯಲ್ಲಿ ಗೋಳು ನೀ ಇಲ್ಲದ ಬಾಳು ದರೆಯಲ್ಲಿ ಗೋಳು ಬರಡಾಗಿ ಬೆಂದೋಗಿ ಮನಸೋತಿದೆ ಆಮೆಯ ರೂಪವ ತ್ಯಜಿಸಿ ನನ್ನನ್ನು ನೀವರಿಸಿ ದರೆಯಲ್ಲಿ ಬಾಳುವುದು ಬೇಡವೇನಯ ಓಹ್ ಇನಿಯ ನನ್ನ ಗೆಳೆಯ ಬೇಗ ಬಾರಯ್ಯ. ಈ ಪ್ರಕಾರವಾಗಿ ಪದ್ಮಾವತಿಯು ಹುಣ್ಣಿಮೆಯ ರಾತ್ರಿಯಲ್ಲಿ ಪ್ರಾಣ ಸಕನಂ ಕುರಿತು ಸುಸ್ವರದ ರಾಗವಂ ಪಾಡುತ್ತಿರಲು ರಂಗನಾಥನು ಆಮೆಯ ಚಿಪ್ಪಿನಿಂದ ರಾಗಕ್ಕೆ ಮಾರು ಹೋಗಿ ಹೊರ ಬರುತ್ತಿದ್ದಾರದಂತೆಯೇ. ಸುಸ್ವರದ ರಾಗವನ್ನು ಕೇಳಿ ಆಮೆಯ ಚಿಪ್ಪಿನಿಂದ ಹೊರಬಂದ ರಂಗನಾಥನನ್ನು ನೋಡಿ ಸಂತೋಷಗೊಂಡು ಇಂಥ ದಿವ್ಯ ಸ್ವರೂಪನ ನಾನು ಜಗತ್ತಿನಲ್ಲೇ ಕಾಣೆ ಅಂತೇಳಿ ಸಂತೋಷ ಪಡ್ತಾಳೆ. ಅದಾಗ ಪದ್ಮಾವತಿಯ ರಾಗ ಕೇಳಿದ ರಂಗನಾಥ ರಾಗಕ್ಕೆ ಮಾರೋಗಿ ಹೊರ ಬರುತ್ತಾ ಇರಲು
ಆಮೆಯ ಚಿಪ್ಪಗ ಕರಗುತ್ತಲಿರಲೋ ಧರೆಯಲ್ಲಿ ನೀರೆಲ್ಲ ಬತ್ತಿ ಹೋಗಲು. ಅವಳು ಹೇಳಿದ ರಾಗಕ್ಕೆ ಹಾರಿದ್ದ ದೀಪಗಳು ಬತ್ತಿ ಬೆಳಗಿದವಂತೆ, ಬತ್ತಿದ್ದ ಬಾವಿಗಳು ನೀರು ತುಂಬಿದವಂತೆ. ಅಂಥ ಸುಸ್ವರದ ರಾಗ ಅವಳು. ಸುಸ್ವರದ ರಾಗವು ಎಲ್ಲೆಡೆ ಮೊಳಗಲು ಹಾರಿದ್ದ ದೀಪಗಳು ಒತ್ತಿ ಉರಿದವೋ. ರಂಗನಾಥನ ಕಂಡು ಪದ್ಮಾವತಿಯ ಕಣ್ಣು, ರಂಗನಾಥನ ಕಂಡು ಪದ್ಮಾವತಿಯ ಕಣ್ಣು ಮಂಜಿನಂತಾಗಲು ಭ್ರಮೆಯಗೊಂಡಾಳು. ಮಣ್ಣಿಗೆಲ್ಲ ಮಂಕು ಬಡ್ದಂಗೆ ಆಗ್ಬಿಡ್ತಂತೆ, ಭ್ರಮೆ ಆಗ್ಬಿಡ್ತಂತೆ ಅವಳು ಆ ಸುಸ್ವರದ ರಾಗ ಕೇಳಿ. ಅಮ್ಮಮ್ಮ ಇವನ್ಯಾರೋ ಅತಿ ಚೆಲುವ ನೆಂದಾಳು, ಇವನ ಓಲುವರನ್ನು ಭುವಿಯಲ್ಲೇ ಕಾಣೆ. ಇಂಥ ಸುಂದರ ಪುರುಷನನ್ನು ಈ ಜಗತ್ತಿನಲ್ಲೇ ನಾ ಕಾಣೆ ಅಂತಾಳಂತೆ. ಆ ರಮಣ ಬಳಿ ಬಾರೋ ಕರಿತಾವಳ. ಆ ರಮಣ ಬಳಿ ಬಾರೋ ನನ್ನ ತೋಳನು ಸೇರೋ, ನಿನ್ನ ಪಾದಕ್ಕೆ ನನ್ನ ದಾಸಿಯ ಮಾಡಿಕೋ. ಈ ಪ್ರಕಾರವಾಗಿ ಪದ್ಮಾವತಿ ರಾಗಕ್ಕೆ ಆಮೆಯ ಚಿಪ್ಪಿನಿಂದ ಚಿಪ್ಪು ಸ್ವಲ್ಪ ಸ್ವಲ್ಪವಾಗಿ ಕರಗುತ್ತಿರಲು ಸುಸ್ವರದ ರಾಗವು ಸುಸ್ವರದ ರಾಗಕ್ಕೆ ಮಾರುವಾದ ರಂಗನಾಥನು ಆಮೆಯ ಚಿಪ್ಪಿನಿಂದ ಹೊರಬರುವುದನ್ನು ಕಂಡ ಪದ್ಮಾವತಿಯು ಕಣ್ಣು ಮಂಜಿನಂತಾಗಲು ಇವನ್ಯಾರು ಇವ ಚೆಲುವನೆಂದು ವ್ಯಾಮೋಹಗೊಂಡು, ಆ ನನ್ನ ರಮಣ ನನ್ನನ್ನು ದಾಸಿಯನ್ನಾಗಿ ಕೊಳ್ಳೋದು, ನನ್ನನ್ನು ದಾಸಿಯನ್ನಾಗಿ ಮಾಡಿಕೊಳ್ಳೆಂದು ಪದ್ಮಾವತಿಯು ಬೇಡಲು ರಂಗನಾಥನು ಪದ್ಮಾವತಿಯೊಂದಿಗೆ ಸರಸವಾಡುತ್ತಿದ್ದಾರದಂತೆಯೇ.